ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಹಲಸಿನ ಹಣ್ಣು ಯಾರು ಇಷ್ಟಪಡ್ತಾರೆ ಅವರಿಗೋಸ್ಕರ ಈ ಒಂದು ಸಿಹಿ ಬೋಂಡ, ಹಲಸಿನ ಹಣ್ಣಿನ ಸಿಹಿ ಬೋಂಡ ಇದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಹೊರಗೆಲ್ಲ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಹಲಸಿನ ಹಣ್ಣು ಈ ಥರ ತಂದು ಬಿಡಿಸ್ಕೊಂಡಿದ್ದೀವಿ. ಅದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಬೀಜ ಎಲ್ಲ ಬೇರ್ಪಡಿಸಿಡಬೇಕು. ಕೆಲವರೆಲ್ಲ ಹಲಸಿನ ಹಣ್ಣು ಇಷ್ಟಪಡಲ್ಲ, ಆದರೂ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಹಣ್ಣು ತಂದ ತಕ್ಷಣ ಮಾಡಿಕೊಂಡ್ರೆ ಆಯಿತು, ಇಲ್ಲಾಂದರೆ ಹಣ್ಣೆಲ್ಲ ಖಾಲಿ ಆದಮೇಲೆ ಸುಮ್ಮನೆ ನೋಡ್ತಾ ಇರಬೇಕು. ಹಲಸಿನ ಹಣ್ಣಿನ ಕಡುಬು, ದೋಸೆ ಮತ್ತು ಮೂಳ್ಕ ಎಲ್ಲ ನಂಗೆ ತುಂಬ ಇಷ್ಟ. ತುಂಬ ಹಣ್ಣು ತಂದರೆ ಅದನ್ನೆಲ್ಲ ಮಾಡ್ಕೊತೀನಿ. ಹಲಸಿನ ಹಣ್ಣು ನೀಟಾಗಿ ಬಿಡಿಸಿಟ್ಕೊಂಡಾಗಿದೆ. ಬೀಜನೂ ತೊಳೆದಿಟ್ಟಿದ್ದೀನಿ, ಅದನ್ನೆಲ್ಲ ಒಣಗಿಸಿಟ್ಕೊತೀನಿ. ಅದನ್ನ ಒಣಗಿದ ಮೇಲೆ ಹುರಿದಿಡಬೇಕು. ಇವಾಗ ಇದನ್ನ ರುಬ್ಕೊಬೇಕು. ಹಲಸಿನ ಹಣ್ಣು ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಏನಪ್ಪ ಅಷ್ಟೊಂದು ಹಾಕಿದ್ದು ಅಂದ್ಕೋಬೇಡಿ, ಏಲಕ್ಕಿ ಪರಿಮಳ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಣ್ಣು ತುಂಬ ಸ್ವೀಟ್ ಇದೆ, ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗುತ್ತೆ. ಹಣ್ಣೆಲ್ಲ ರುಬ್ಬಿಟ್ಟಾಗಿದೆ. ಇವಾಗ ಏಲಕ್ಕಿ ಹಾಕಿರ್ತೀನಲ್ವ ಫಸ್ಟ್ ಟ್ರಿಪ್ಪಿಗೆ, ಅದು ಎಲ್ಲ ಮಿಕ್ಸ್ ಚೆನ್ನಾಗಿ ಆಗಬೇಕು, ಹಾಗಾಗಿ ಒಂದು ಸರಿಯಾಗಿ ಕಲಸಿಟ್ಟಿದ್ದೀನಿ. ರುಬ್ಬಿದ್ರಲ್ಲಿ ಅರ್ಧ ಪೇಸ್ಟನ್ನು ಬೇರೆ ಬೌಲಿಗೆ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಒಣಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ಸ್ವಲ್ಪ ಖಾರ ಚೆನ್ನಾಗಿರುತ್ತೆ. ಒಂದು 3 ಟೀ ಸ್ಪೂನ್ ಎಳ್ಳು ಹಾಕಿದ್ದೀನಿ. ಚಳಿಗಾಲ ಅಲ್ವಾ, ಎಣ್ಣೆ ಅಂಶ ಬೇಕಾಗುತ್ತೆ. ಎಳ್ಳೆಲ್ಲ ತಿಂದರೆ ತುಂಬ ಒಳ್ಳೆಯದು. ನೋಡಿ, ಇದು ಜಾಗ್ರಿ ಸಿರಪ್ಪು, ಜೋನಿ ಬೆಲ್ಲ ಅಂತೀವಿ, ಅದನ್ನ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಮಧ್ಯೆ ಮಧ್ಯೆ ಬೋಂಡ ತಿನ್ನುವಾಗ ಬಾಯಿಗೆ ಸಿಕ್ಕುತ್ತೆ, ಚೆನ್ನಾಗಿರುತ್ತೆ. ಇವಾಗ ಹಣ್ಣಿಗೆ ಬೇಕಾದಷ್ಟು ಮಾತ್ರ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು, ನೀರು ಹಾಕೋ ಹಾಗಿಲ್ಲ. ಹಣ್ಣಿನ ಮಿಕ್ಸಲ್ಲೇ ಅಕ್ಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಬೋಂಡ ಕಲಿಸ್ತೀವಲ್ಲ ಆ ಹಿಟ್ಟಿನ ಹದಕ್ಕಿರಬೇಕು. ಹಿಟ್ಟು ಕಲಸಿದ ನಂತರ 10-15 ನಿಮಿಷ ಹಾಗೆ ಇಟ್ಟಿರಬೇಕು. ಅಕ್ಕಿ ಹಿಟ್ಟು ಹಣ್ಣಿನ ರಸ ಎಲ್ಲ ಹೀರ್ಕೊಳ್ಳುತ್ತೆ, ಆವಾಗ ಮೂಳ್ಕ ಚೆನ್ನಾಗಿ ಬರುತ್ತೆ. ನಾವು ಮೂಳ್ಕ ಅಂತೀವಿ, ಬೋಂಡ ಅಂತಲೂ ಹೇಳ್ಬೋದು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟ ಮೇಲೆ ಒಂದು ಪಿಂಚ್ ಅಂದರೆ 1 ಚಿಟಿಕೆ ಸೋಡಾ ಪುಡಿ ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಇವಾಗ ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಬೋಂಡ ಹಿಟ್ಟನ್ನು ಬಿಡಬೇಕು. ಬಿಡುವಾಗ ಸ್ವಲ್ಪ ಹಿಟ್ಟನ್ನು ಆ ಪಕ್ಕಕ್ಕೆ ಈ ಪಕ್ಕಕ್ಕೆ ಅಂತ ಹಾಕ್ಕೊಳ್ಬೇಕು, ಆವಾಗ ಅಂಟ್ಕೊಳ್ಳಲ್ಲ. ನೋಡಿ, ಬೋಂಡ ರೆಡಿಯಾಗಿದೆ. ಎಷ್ಟು ಸೂಪರಾಗಿದೆ. ಹೊರಗೆಲ್ಲ ಕ್ರಿಸ್ಪಿ ಇದೆ, ಒಳಗೆ ಮಾತ್ರ ಸಾಫ್ಟ್ ಇದೆ, ತುಂಬ ರುಚಿಯಾಗಿದೆ. ಈ ಹಲಸಿನ ಹಣ್ಣಿನ ಬೋಂಡ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಶೇರ್ ಮಾಡಿ. ಈ ಬೋಂಡ ತಿನ್ನುವಾಗ ಸಿಹಿ ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ಖಾರ ಸಿಕ್ಕುತ್ತೆ, ಮಧ್ಯ ಮಧ್ಯ ತೆಂಗಿನಕಾಯಿ, ಅದು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ಮಧ್ಯದಲ್ಲಿ ಎಳ್ಳು ಸಿಕ್ಕುತ್ತೆ. ಒಂದು ಸರಿ ಮಾಡಿಕೊಂಡು ನೋಡಿ ನೀವು, ಆಮೇಲೆ ನಿಮಗೆ ಇಷ್ಟವಾಗುತ್ತೆ. ಮರೆಯದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಒಮ್ಮೆ ಮನೆಯಲ್ಲಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.